ಟೂ ಮಾಡ್ತಾ ಇದೀವಿ ಗಾಡಿನ. ಏನಾಯ್ತಣ್ಣ? ಹೆಲ್ಮೆಟ್ ಹಾರೋಯ್ತು. ರಾಕ್ಸ್ ಫಿಟ್ನೆಸ್ ಒಳಗೆ ಬಂದಿದ್ದೀವಿ. ಪವನ್ ಆರಾಧ್ಯ ಬ್ರೋ ಜೊತೆ ಇದ್ದಾರೆ. ಸೊ ಹಾಯ್ ಬ್ರೋ. ಹಾಯ್ ಬ್ರೋ. ಕ್ಯಾಮ್ರಾಮನ್ ರಕ್ಷಿತ್ ಜೊತೆ ರಿಪೋರ್ಟರ್ ಸ್ಯಾಮ್ಯುಯಲ್. ವಿಡಿಯೋಸ್ ನಮ್ಮಿಂದಾನೇ ನೀವೆಲ್ಲ ಬದುಕ್ತಿರೋದು ಅಂತೆಲ್ಲ ಸ್ವಲ್ಪ ಗಾಂಚಲಿಗಳು ಮಾತಾಡ್ತಾರೆ. ರಾಜ ಆಗ್ಬೇಕು ಅಂದ್ರೆ ರಾಜ್ಯನ ಆಡೋದು ಸಾಕತ್ತಿರ್ಬೇಕು. ಬೆಳಗ್ಗೆ ಆಮೇಲೆ ನೀಟಾಗಿ ಹೋಗ್ಬೇಕು ನಮ್ಗೆ. ಕಾರನೋ ಏನೋ ತಗೊಂಬಂದ. ಬರೀ ಮೆಣಸಿನ್ಕಾಯಿ ಬೀಜಗಳೈತೆ. ರಕ್ಷಿತ್ ಅಂತ ಹಿಂದೆ ಸ್ಯಾಮ್ಯುಯಲ್ಲು ಹೊಸ ಮೆಂಬರ್ ಇನ್ ಅವರ್ ಬ್ಲಾಗು ಬಂದಿರ್ಲಿಲ್ಲ. ಅವತ್ತು ಕಡಲೆಕಾಯಿ ಪರ್ಸೆಗೆ ಬರ್ತೀನಿ ಅನ್ಬಿಟ್ಟು ಕಾಗೆ ಆಡ್ಸಿದ್ವಿ. ಇಬ್ರು ಕಾಗೆ ಹಾಕ್ಸ್ಬಿಟ್ರು. ಬಂದೇ ಇಲ್ಲ ಇಬ್ರು. ಕಾಗೆ ಆಡ್ಸಿಲ್ಲ ಫ್ರೆಂಡ್ಸ್. ಎಲ್ಲಿಗೆ ಹೋಗ್ತಿದೀವಿ ರಕ್ಷಿ? ರಾಕ್ ಫಿಟ್ನೆಸ್ ಇವೆಂಟ್ ಅಂತಿದೆ ಇವತ್ತು ಓಪನಿಂಗ್. ನಮ್ಮ ಬಾಯಲ್ಲಿ ಬರೋದು ಯಾವ್ದು ಇಲ್ಲಲ್ಲ. ಎಲ್ಲ ಏನಿದ್ರು ಸ್ಟ್ರೈಟ್ ಫಾರ್ವರ್ಡ್. ಟೂ ಮಾಡ್ತಾ ಇದೀವಿ ಗಾಡಿನ. ಪೆಟ್ರೋಲ್ ಖಾಲಿ ಮಾಡ್ಕೊಂಬಂದವನೇನೋ ರಕ್ಷಿತ್. ನನ್ನ ಮಕ್ಕಳು ಒಂದೊಂದಲ್ಲ ನನ್ನ ಮಕ್ಕಳು ಇಷ್ಟು ಬಾಧೆ ಕೊಡ್ತಾವ್ರೆ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ನೋಡಿತಾ ಇದ್ದೀವಿ ಫಸ್ಟ್ ಎಂಟ್ರಿ. ಹುಡುಗರಿಗೆಲ್ಲ ಕೆಲಸ ಕೊಟ್ಟಿದ್ದೀನಿ. ಬಂಕ್ ಸಿಕ್ತು. ಜಾಲಿ ಟೂ ಹೊಡೆದ್ರಿ ಫೈನಲ್ಲಿ. ನಮ್ಮ ಸ್ಯಾಮ್ಯುಯಲ್ ಹೊಡೆದವ ನೆಟ್ಟು. ಗಾಡಿ ರೈಟ್ ಇದ್ರೆ ಪುಣ್ಯ. ರೈಟ್ ಇದೆ ಕಂದ. ಇದೆ ಬಸ್ಸಾಗು ಬೇಗ. ಸದ್ಯ ರೈಟ್ ಇದೆ ಇವತ್ತು. ಇಲ್ಲಿ ರೈಟೇ ಇರಲ್ಲ. 2 ಕಿಲೋಮೀಟರ್ ಹೋಗಿ ಯೂ ಟರ್ನ್ ಮಾಡ್ಕೊ ಬರ್ಬೇಕು ಮಾರತಳ್ಳಿಯಲ್ಲಿ ವೈಟ್ ಫೀಲ್ಡ್ಗೆ ಹೋಗೋದಕ್ಕೆ. ಏನಾಯ್ತಣ್ಣ? ಹೆಲ್ಮೆಟ್ ಹಾರೋಯ್ತು. ರಕ್ಷಿತ್ ಹೋಗವನೆ ತಗೋಬರಕ್ಕೆ. ಸದ್ಯಕ್ಕೆ ಯಾವ ಗಾಡಿ ಎಗ್ದಿರ ಇದ್ರೆ ಸಾಕು. ಇಲ್ಲ ಹೋಯ್ತು ಹೆಲ್ಮೆಟ್. ಹೋಯ್ತಾ ಹೆಲ್ಮೆಟ್ಟು? ಹೆಲ್ಮೆಟ್ ಹೋಯ್ತಾ? ರೀಚ್ ಆಗಿದ್ದೀವಿ ರಾಕ್ ಫಿಟ್ನೆಸ್ಗೆ. ರಾಕ್ಸ್ ಫಿಟ್ನೆಸ್ ಒಳಗೆ ಬಂದಿದ್ದೀವಿ. ಇವೆಂಟ್ ಆಯ್ತು ಮುಗೀತು. ತೋರಿಸ್ತೀನಿ ಜಿಮ್ ಆಮೇಲೆ. ಪ್ರೀಮಿಯಮ್ ಜಿಮ್ ಇದು ಸಕ್ಕದಾಗಿದೆ. ನೋಡಿ ಕಲಾವಿದರು, ಕ್ಯಾಮ್ರಾಮನ್ಗಳು, ಕ್ಯಾಮ್ರಾಮನ್ ರಕ್ಷಿತ್ ಜೊತೆ ರಿಪೋರ್ಟರ್ ಸ್ಯಾಮ್ಯುಯಲ್. ಇದೆ ಫುಲ್ಲು ಪ್ರೀಮಿಯಮ್ ಜಿಮ್ ಫಿಟ್ನೆಸ್ ಸೆಂಟರ್ ಇದು. ಸೊ ರಾಕಿ ಬೀಸ್ಟ್ ಅವ್ರದ್ದು. ಲಕ್ಸುರಿಯಸ್ ಆಗಿದೆ ವಿತ್ ಆಲ್ ಎಕ್ವಿಪ್ಮೆಂಟ್ಸ್ ಎಲ್ಲ ಫುಲ್ಲು ಲೋಡೆಡು. ಇಷ್ಟೆಲ್ಲ ಇದ್ದಾರೆ. ಮತ್ತೆ ಸಮಾಚಾರ ಹೇಳ್ಬೇಕು. ಹೀಗೆ ನಮ್ಮ ಹುಡುಗನ ಸ್ವಲ್ಪ ವ್ಲಾಗಲ್ಲಿ ಬೆಳೆಸಿ ರಕ್ಷಿಗೆ ಆ್ಯಪಲ್ಲಿ ವರ್ಕೌಟ್ ಮಾಡ್ಕೋತಾ ಇದ್ದಾನೆ. ಇವತ್ತಿನ ವರ್ಕೌಟು ಲೆಗ್ಸ್ ಇವತ್ತು. ಎಕ್ವಿಪ್ಮೆಂಟ್ಸ್ ಮಾತ್ರ ತುಂಬ ಚೆನ್ನಾಗಿದೆ ಅಲ್ಲೆಲ್ಲ. ಲೈಕ್ ಆಲ್ಮೋಸ್ಟ್ ಎಲ್ಲ ಎಕ್ವಿಪ್ಮೆಂಟ್ಸು ಇದೆ. ವಿಡಿಯೋಸು ಫುಲ್ಲು ಇದ್ದೀವಿ. ಮುಗಿಯುತ್ತೆ ಇವೆಂಟು. ಸೊ ಇವೆಂಟ್ ಮುಗಿಯುತ್ತೆ, ಓಡ್ತಾ ಇದ್ದೀವಿ. ಇವಾಗ ಪವನ್ ಆರಾಧ್ಯ ಬ್ರೋ ಜೊತೆ ಇದ್ದಾರೆ. ಸೊ ಹಾಯ್ ಬ್ರೋ. ಹಾಯ್ ಬ್ರದರ್. ಸೊ ಥ್ಯಾಂಕ್ ಯು ಫಾರ್ ಲೈಕ್
inviting us. So it was a pleasure meeting you. ಸೂಪರ್, So Rakshi will be asking you some questions. ಫೈನ್. ಸರ್ ಏನಿಲ್ಲ, ಈಗ ಈಗಿನ ಯೂತ್ಸು ವಲ್ಗರ್ ಆಕ್ಟಿವಿಟೀಸು, ಡ್ರಗ್ಸು, ಆಲ್ಕೋಹಾಲು, ಟೊಬ್ಯಾಕೋ ಅಂತ ಇದಾಗ್ತಿದ್ದಾರೆ. ಜಸ್ಟ್ ಅವ್ರಿಗೆ ಬಿಡೋದಕ್ಕೆ ಅಥವಾ ಆಗಲಿ ಅದು ಏನಾದ್ರು ಒಂದು ಮೋಟಿವೇಶನ್ ಅವ್ರಿಗೆ ಟಿಪ್ಪು ಇದ್ರೆ ಏನಂತ ಹೇಳ್ಬೋದು? ಸೊ ಆ್ಯಕ್ಚುಲಿ ಇವಾಗ ತುಂಬ ಜನ ನಾವು ನೋಡ್ತಾ ಇದ್ದೀವಿ, ಪ್ರತಿಯೊಬ್ಬರು ಗಾಂಜಾ, ಸಿಗರೇಟು, ಎಣ್ಣೆ ಆ ಥರ ಡ್ರಗ್ಸು ತುಂಬ ಈಗಿನ ಯೂತ್ಸ್ಗಳು ಕಾಲೇಜಸ್ಗೆ ಹೋಗುವಾಗ್ಲೇ ಆ ಥರದ್ದೊಂದು ಆ್ಯಕ್ಟಿವಿಟೀಸ್ಗೆ ತೊಡಗಿಸ್ಕೊತಿದ್ದಾರೆ. ಸೊ ಇದೆಲ್ಲ ಓವರ್ಕಮ್ ಮಾಡಬೇಕು ಅಂತಂದರೆ ನನಗೆ ಅನಿಸೋ ಪ್ರಕಾರ, ಯಾಕೆಂದರೆ ನನ್ನ ಸ್ವಂತ ಎಕ್ಸ್ಪೀರಿಯೆನ್ಸ್ ಹೇಳ್ತಾ ಇದ್ದೀನಿ, ಮತ್ತು ನಾನು ತುಂಬ ಜನ ನೋಡಿರೋ ಪ್ರಕಾರ ಅಟ್ಲೀಸ್ಟ್ ಅವ್ರು ಯಾವುದಾದ್ರೂ ಒಂದು ಫಿಸಿಕಲ್ ಆ್ಯಕ್ಟಿವಿಟೀಸ್, ಗೇಮ್ ಆಗಿರ್ಬೋದು ಅಥವಾ ಜಿಮ್ಮಿಗಾಗಿರ್ಬೋದು, ಅವ್ರು ಹೋಗೋಕ್ಕೆ ಸ್ಟಾರ್ಟ್ ಮಾಡಿದಾಗ, ಅವ್ರಿಗೆ ರಿಸಲ್ಟ್ಸ್ ಬರೋಕ್ಕೆ ಸ್ಟಾರ್ಟ್ ಮಾಡಿದಾಗ ಅವ್ರು ಆಟೋಮೆಟಿಕಲಿ ಅವರೇ ಬಿಡ್ತಾರೆ. ಈಗ ತುಂಬ ಜನ ನಾನು ನೋಡಿದ್ದೀನಿ, ಎಷ್ಟೋ ಜನ ಸಿಗರೇಟ್ ಸೇರ್ತಾ ಇದ್ದವರು ನಮ್ಮ ಜೊತೆ ಕುತ್ಕೊಂಡಿದ್ದಾಗ, ಇಲ್ಲಪ್ಪ ನಾನು ಡಯಟಲ್ಲಿ ಇದ್ದೀನಿ, ಜಿಮ್ಗೆ ಹೋಗ್ತಾ ಇದ್ದೀನಿ, ನಾನು ಇದು ಮಾಡಲ್ಲ. ತುಂಬ ಚೈನ್ ಸ್ಮೋಕರ್ಸ್ ಆಗಿರ್ಬೋದು ಅಥವಾ ಫುಲ್ಲು ಹೆವಿ ಡ್ರಿಂಕರ್ಸ್ ಆಗಿರ್ಬೋದು, ಇವರೆಲ್ಲ ಜಿಮ್ಮಿಗೆ ಹೋಗಿ ಇದರಿಂದ ಓವರ್ಕಮ್ ಮಾಡಿರೋರು ಇದ್ದಾರೆ. ಸೊ ನಾನು ಹೇಳೋದೊಂದೇ, ಬರೀ ಜಿಮ್ಮೆ ಅಂತಲ್ಲ, ನಿಮ್ಗೆ ಯಾವ್ದು ಇಷ್ಟ, ಈಗ ನಿಮ್ಗೆ ಯಾವ್ದಾದ್ರು ಸ್ಪೋರ್ಟ್ ಆಗಿರ್ಬೋದು, ಶಟಲ್ ಆಗಿರ್ಬೋದು ಅಥವಾ ಕ್ರಿಕೆಟ್ ಆಗಿರ್ಬೋದು ಅಥವಾ ಜಿಮ್ಮೆ ಆಗಿರ್ಬೋದು, ಒಂದು ಸತಿ ನಿಮ್ಗೆ ಅದರಲ್ಲಿ ರಿಸಲ್ಟ್ಸ್ ಕಾಣೋಕ್ಕೆ ಸ್ಟಾರ್ಟ್ ಆದಮೇಲೆ ಆಟೋಮೆಟಿಕಲಿ ನೀವೇ ಅದನ್ನು ಬಿಟ್ಬಿಡ್ತೀರಾ. ಸೊ ಇದನ್ನ ಟ್ರೈ ಮಾಡಿ, 100% ಡೆಫಿನೆಟ್ಲಿ ವರ್ಕೌಟ್ ಆಗುತ್ತೆ. ಆದಷ್ಟು ಹೆಲ್ತಿ ಲೈಫ್ ಸ್ಟೈಲ್ ಲೀಡ್ ಮಾಡಿ, ಅದರಿಂದ ನಿಮಗೂ ಅಷ್ಟೇ, ನಿಮ್ಮ ಫ್ಯಾಮಿಲಿಯವ್ರಿಗೂ ಅಷ್ಟೇ, ಎಲ್ಲರಿಗೂ ಒಳ್ಳೇದಾಗುತ್ತೆ. ಒಂದು ನಾನು ಹೇಳೋದೇನು ಗೊತ್ತಾ, ನೀವೇನೋ ಸಿಗರೇಟು, ಗಾಂಜಾ, ಎಣ್ಣೆ ಅಂದ್ಕೊಂಡು ಅದು ಇದು ಮಾಡ್ಕೊಂಡು ಸತ್ತೋಗ್ತೀರಾ, ನೀವೆಲ್ಲ ಸಾಯೋದು, ನಿಮ್ಮ ಜೊತೆ ನಿಮ್ಮ ಫ್ಯಾಮಿಲಿ ಇರ್ತಾರಲ್ಲ, ಅವ್ರು ದಿನ ಬದುಕಿದ್ದು ಸಾಯ್ತಾರೆ. ಅದನ್ನು ದಯವಿಟ್ಟು ಮಾಡೋದಕ್ಕೆ ಕೊಡಬೇಡಿ. ನೀವು ಚೆನ್ನಾಗಿರಿ, ನಿಮ್ಮ ಮನೆಯವ್ರನ್ನೆಲ್ಲರನ್ನೂ ಚೆನ್ನಾಗಿ ನೋಡ್ಕೊಳ್ಳಿ. ಮಸ್ತ್ ಒಂದು ಒಳ್ಳೆ ಡೇ ಇವತ್ತು. ಸೊ ರಾಕ್ ಫಿಟ್ನೆಸ್ಗೆ ಬಂದಿದ್ವಿ, ಎಲ್ಲ ಮುಗೀತು. ಭವಂತ ಆರಾಧ್ಯ ಬ್ರೋನ ಮೀಟ್ ಮಾಡಿ ತುಂಬ ಖುಷಿ ಆಯ್ತು ನಮಗೆ. ಸೊ ಗಾಯ್ಸ್, ಹೇಗಿತ್ತು ಎಲ್ಲ ಇವತ್ತು ಡೇ? ವಂಡರ್ಫುಲ್, ಕ್ರೇಜಿ ಆಗಿತ್ತು ಇವತ್ತು. ಇನ್ನೂ ಇದೆ ಇವತ್ತು, ಇನ್ನೂ ತುಂಬ ರಾಯಗುಡ್ಡ ಜಾತ್ರೆಗೆ ಹೊರಡ್ತಾ ಇದ್ದೀವಿ. ಸೊ ಸಾಯಂಕಾಲ ಸಿಗ್ತೀವಿ ರಕ್ಷಿತ್ ಜೊತೆ. ಬಾಯ್. ರಕ್ಷಿ ಯೂಟರ್ನ್ ಅಲ್ಲೇ ಐತೆ, ಅಲ್ಲಲ್ಲ ಹೊಟ್ಟೆಗೆ ಅನ್ನ ತಿಂತಾರ. ಏನಣ್ಣ, ಏನೇನು ಏನೋ ಒಂದು ಒನ್ಸ್ ಫಾರ್ ಇಲ್ಲ, ಹೇಳೋ ಒನ್ಸ್ ಫಾರ್. ಏನ್ರಿ ಮೀಡಿಯಾ ನಮ್ಮ ವಾಸ ಏನ್ ಮಾಡ್ತಾ ಇದ್ಯಾ? ಫುಲ್ ವರ್ಕಾ? ಏನ್ ಮಾಡ್ದ? ಯಾವ ತರ ಐತೆ? ಬಾಯ್ ಬಾಯ್. ಹೋಗೋಣ. ದುಡ್ಡು ಯಾರು ನಿಮ್ಮ ಕೊಟ್ಟಾನ? ಕೊಟ್ಟದನ್ ಬಾ. ಏನಿಲ್ಲ, ಹೋಗ್ಬಿಟ್ಟು ಬರೋಣ. ಬೇಕಿದ್ರೆ ಏನೋ ತಗೊಳದ್ ಬೇಡ, ನೋಡ್ಕೊಂಬರಕ್ಕೆ. ಅದೇನ್ ಮಾಳ ವಿಂಡೋ ಶಾಪಿಂಗ್ ಮಾಡ್ಕೊಬರಕ್ಕೆ. ಏನ್ ಮಾಡ್ಸಿದ? ಹೋಗ್ಬಿಟ್ಟು ಯಾರು ನಮ್ಮ ಯೂಟ್ಯೂಬ್ ಚಾನಲ್ಲು ಅಣ್ಣಂದು ಮಾನಿಟೈಸೇಷನ್ ಎಲ್ಲ ಆಗಿದೆ. ನೀವೇನು ಸ್ಪಾನ್ಸರ್ ಮಾಡಿದ್ರೆ ಬರ್ತೀವಪ್ಪ. ಆಮೇಲೆ ಯಾವ ಚಾನಲ್? ಕರ್ಗಾ ವಿಡಿಯೋಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. நம்மளாங்க யார் யார் இருக்கிறீங்க எல்லாரும் கர்கா வீடியோஸ்க்கு சப்ஸ்கிரைப் பண்ணுங்க. சப்ஸ்கிரைப்க்கு எல்லா வீடியோஸ் பார்க்கணும். கர்கா பற்றி எல்லா போடுறோமோ வீடியோஸு, எல்லா ஊர் ಕರ್ಗಂಗ್ಲು ವಿಡಿಯೋ ಮಾಡ್ತು, ಎಲ್ಲ ಊರ್ದು போடுறோமோ. ಮೇಯ್ನು ಬೆಂಗಳೂರು ಕರ್ಗಾ. ಹೋಗೋರು ಬರೋರ್ನೆಲ್ಲ ಮಾತಾಡ್ಸ್ಕೊ ಬರ್ತಾನೆ ನಮ್ಮ ಹುಡುಗ. ತೇಜಸ್ ಬ್ಲಾಗ್ ಅಲ್ಲಿ ತೇಜಸ್ಕಿನ್ನ ಬೇರೆಯವರೇ ಇದೀವಲ್ಲ ಜಾಸ್ತಿ. ಹಂಗೆ ಅದು ಎಲ್ರು ಬೆಳಿಬೇಕು. ತೇಜಸ್ ತೋರಿಸ್ತಿ ನೋಡಿ, ಇಲ್ಲಿ ಮಿರರ್ ಅಲ್ಲಿ ಕಾಣಿಸ್ತಾನೆ ತೇಜಸ್. ಇಲ್ಲಿ ಅವರು ತಮಿಳ್ನಾಡವ್ರಾಯ್ತು, ಆಂಧ್ರದವ್ರಾಯ್ತು, ಇವಾಗ ನಾರ್ತ್ ಅವರು. ಎಲ್ಲಿಗೆ ಅಂತ ಬಿಡೋದು ಇವ್ರನ್ನ? ಇರ್ಲಿ, ಪರವಾಗಿಲ್ಲ, ಇರ್ಲಿ. ಆದ್ರೆ ಒಬ್ಬೊಬ್ರು ಗಾಂಚಲಿಗಳು ಮಾಡ್ತಾರೆ ನೋಡಿ. ಆಂಧ್ರದವ್ರು ನೋಡಿ, ಒಡಿಶಾ ಅವ್ರು ನೋಡಿ, ಒಡಿಶಾ ಗಾಡಿ ನೋಡಿ. ಎಲ್ರು ಪರವಾಗಿಲ್ಲ, ಎಲ್ಲ ನಮ್ ದೇಶದವ್ರೆ. ಸೊ ಬಟ್ ಏನಂದ್ರೆ ಬನ್ನಿ, ನಮ್ ಬೆಂಗಳೂರು ನೋಡ್ಕೊಂಡು ಖುಷಿ ಪಡ್ಬೇಕು, ಎಂಜಾಯ್ ಮಾಡ್ಬೇಕು, ಹೋಗ್ಬೇಕು. ನಮ್ಮಿಂದಾನೇ ನೀವೆಲ್ಲ ಬದುಕ್ತಿರೋದು ಅಂತೆಲ್ಲ ಸ್ವಲ್ಪ ಗಾಂಚಲಿಗಳು ಮಾತಾಡ್ತಾರೆ. ಬೆಂಗಳೂರು ಊಟ ಹಾಕಿರೋ ಊರ್ಗೆನೆ ತಪ್ಪಾಗಿ ಮಾತಾಡೋದಾಗ್ಲಿ, ಮಳೆ ಬಂತು ಅಂತ ಇದ್ ಮಾಡೋದು,
ಒಂಚೂರು ಕನ್ನಡ ಕಲ್ತ್ಕೊಳ್ಳಿ, ಹಿಂದಿ ನಾವು ಕನ್ನಡ ಕಲೀರಪ್ಪ. ಬೆಂಗಳೂರಲ್ಲಿ ಇದ್ಕೊಂಡು ಇವಾಗ ಮೋಟೋ ಬ್ಲಾಗ್ ಹಿಂಗೂ ಸ್ಟಾರ್ಟ್ ಮಾಡ್ಬಿಟ್ಟಿದ್ದೀರಿ ನೋಡಿ ಆಕ್ಟಿವಾ ಆಗಿ ಮೋಟೋ ಬ್ಲಾಗಿಂಗ್. ಗ್ಯಾಪ್ ಸ್ಪೀಡಾಗೆಲ್ಲ ಓಡಿಸ್ಬೇಡಿ, ಕಂಟ್ರೋಲ್ ಮಾಡಂಗಿದ್ರೆ ಮಾತ್ರ ಓಡಿಸಿ. ಸ್ಪೀಡು ಮಜಾ ಕೊಡುತ್ತೆ, ಅದೇ ಆಕ್ಸಿಡೆಂಟ್ ಆದ್ರೆ ನಾವು ಕರೆಕ್ಟು. ನಮ್ ರಕ್ಷಿ ಕಾಣಿಸ್ತಾನೆ ಇಲ್ವಲ್ಲ ಅಣ್ಣ, ನಿಲ್ಸ್ಕೊಂಡು ಹೋಗ್ಬಿಟ್ಟಾನೆ. ಅದು ಎಂಟಾರ್ಕ್ ಬೇರೆ ಸುಮ್ನೆನಾ? ಅಲ್ಲಿ ನಿಂತವ್ರೆ ಬಂದು. ಏನ್ ವ್ಯಾಲೆಂಟಿನೋ ರೋಸಿ ಆಗ್ಬಿಟ್ಟಿದೆ ಇವತ್ತು. ಆಂಬುಲೆನ್ಸ್ ಬರ್ತಾ ಇದೆ, ಲೆಫ್ಟ್ ಹೋಗ್ತಾ ಇದೆ. ಆಂಬುಲೆನ್ಸ್ ಪಕ್ಕ ಹೋಗ್ಬೇಡ, ಆಮೇಲೆ ನೀನ್ ಆಂಬುಲೆನ್ಸ್ ಅಲ್ಲಿ ಹೋಯ್ತೀಯ ಆಯ್ತಾ? ಲೆಫ್ಟ್ ರಾಜ ಆಗ್ಬೇಕು ಅಂದ್ರೆ ರಾಜ್ಯನ ಆಳೋ ತಾಕತ್ತಿರ್ಬೇಕು. ಆಂಬುಲೆನ್ಸ್ ಲೆಕ್ಕ ಹಾಕ್ಬಾರ್ದು. ಆಮೇಲೆ ಅದೇ 1 hour ಲೇಟರ್ ಅಂತ ಹಾಕ್ತಾರ ನೋಡು, ಆ ತರ ನಿನ್ನ ಹಾಕೊಂಡ್ 1 hour ಲೇಟರ್. ಅದು ಬ್ಯಾಂಗ್ಳೂರ್ ಪೊಲೀಸ್ ಇನ್ಸ್ಟಾ ಪೇಜ್ ಅಲ್ಲೇ ಹಾಕ್ತಾರೆ ಅವರು. ಆಮೇಲೆ ರಕ್ಷಿ ಅನ್ನೋದನ್ನು ಟ್ಯಾಗ್ ಮಾಡ್ತಾರೆ ಕೆಳಗಡೆ. ಬಿಫೋರ್ ಆಫ್ಟರ್ ಹಾಕ್ತಾರೆ. ಪ್ರಮೋಷನ್ ಆಗೋಗುತ್ತೆ. ಯಾರಿಗೆ? ಹೋಟ್ಲ ಅವ್ನಿಗೆ. ಏನು ಹೋಟ್ಲು? ಪ್ರಮೋಷನ್ ಮಾಡ್ಬೇಕಂತೆ, ಡಿಸ್ಕೌಂಟ್ ಕೊಡ್ತಾರಂತೆ. ಡಿಸ್ಕೌಂಟು ಕೊಡಲ್ಲ ಏನು. ಅಷ್ಟೇ ಸಾಕಾನೆ. ಪ್ರೀತಿ ವಿಶ್ವಾಸ ಕೊಡಿ. ಅವ್ರು ಕನ್ನಡಕ್ಕೆ ನೀನು ಕೊಡಬೇಕು ಕಾಸು. ಸ್ಪೆಷಲ್ ಏನಿದೆ ಇಲ್ಲಿ ಸ್ಟಾರ್ಟರ್ಸ್ ಅಲ್ಲಿ? ಖಾರ ಆಮೇಲೆ ಬೆಳಿಗ್ಗೆ ಬರುತ್ತೆ. ಬೆಳಗ್ಗೆ ಆಮೇಲೆ ನೀಟಾಗಿ ಹೋಗ್ಬೇಕು ನಮಗೆ. ಸರಿ, ಅದೊಂದು ಹೇಳ್ಬಿಡಿ, ಅದೊಂದು ಇರ್ಲಿ. Meanwhile, ಸಾಂಬಾರ್ ಬರೋವರೆಗೂ ಒಂದ್ ಜೋಕ್ ಕೇಳ್ಬಿಡ್ತೀನಿ. ಬೆಳಗ್ಗೆ ಡ್ರೈ ಸ್ಮೈಲು ಬಾ ಬಾ ಬಾ. ಎಲ್ಲ ಜಾಲಿನಾ? ಸ್ಯಾಮ್ ಕಾಣಿಸ್ತಿದ್ಯಾ? ನೀನು ಕಾಣಿಸ್ತಿದ್ಯಾ? ಊಟ ಬೇಡ ಕಣೋ ಅಂದ್ರೂ ಕೊಡಿಸ್ತಾ ಇದ್ದಾನೆ. ನಮ್ಗೆ ಪ್ರೀತಿ ವಿಶ್ವಾಸಕ್ಕೆ ಬಂದು ಮಾಡಿಕೊಟ್ಟಿದ್ದೀವಿ ಆ ವಿಡಿಯೋಗ್ರಾಫಿ ಅಂದರೆ ಇಲ್ಲ ಬೈ ನೀನು ತಿನ್ನಲೇಬೇಕು ಅಂತ. ನನ್ನ ಕಣ್ಣಲ್ಲೆಲ್ಲ ನೀರು ಬರ್ಸ್ತಾವ ನಮಗೂ ತೇಜಸ್ಗೆ. ನೋಡಿ ಅವನು ಅಳ್ತಾವನು. ಅಲ್ಬೇಡ ಕಣೋ. ಖಾರನೋ ಏನೋ ತಗೊಂಬಂದ. ಹಾಂ, ಬರೀ ಮೆಣಸಿನ್ಕಾಯಿ ಬೀಜಗಳೈತೆ, ಫುಲ್ ಉಷ್ಟ ಆಗ್ಬಿಟ್ಟಿದೆ. ಫ್ಲಾಶ್ ಬ್ಯಾಕ್. ರಕ್ಷಿ ಪಚ್ಚಕಾರಂ ಕೋಳಿ ಅಂತೆ. ಯಪ್ಪ ಇನ್ನಿ ಬೈಬೇಕಾ? ಖಾರ ಇಲ್ಲಿ ಹೊಡಿತಾ ಇದೆ. ನಾಳೆ ಬೇರೆ ಕಡೆ ನೋಡಿಯುತ್ತೆ. ಆಪೋಸಿಟ್ ಪೊಸಿಷನ್. ಕನ್ನಡನೇ ತಿನ್ನಲ್ಲ, ಇಷ್ಟ ಹಾಕೊಂಡು ನಮಗೆ ಅವ್ರಿಗೆಲ್ಲ ಇಷ್ಟ ಆಗ್ತಿತ್ತು. ಹೆಂಗಿದೆ? ಹಾಂ, ನಿಮ್ಗೆ ಯಾರಿಗಾದ್ರೂ ಕೋಪ ಆಯಿತು ಅಂದರೆ ಕರ್ಕೊಂಡು ಚೆನ್ನಾಗಿ ತಿನ್ಸ್ಬಿಡಿ. ಪಚ್ಚಕಾರ ಮಾಡಿಸಿ ಪಚ್ಚಕಾರ ಬರೋದು. ಸಕ್ಕರೆ ಹಾಕೋಬೇಕು. ಇದೇ ಹೋಟ್ಲು ರೆಡ್ಡೀಸ್ ರೆಸ್ಟೋರೆಂಟ್. ಖಾರ ಅಲ್ಟಿಮೇಟ್ ಆಗಿ ಅವನು. ಲೆಫ್ಟಿಗೆ ಸಿಗ್ನಲ್ಲು, ಲೆಫ್ಟು. ನಮ್ಮ ಪುತ್ರವರು ಒಳ್ಳೆ ದಾರಿ ಹೇಳಿದ್ದಾರೆ, ಅದು ಕರೆಕ್ಟಾಗಿ. ಹೊಡೀರಿ ಚಪ್ಪಾಳೆ. ಬಿಸಿಲು ಆಗಲ್ಲ, ಬರಲ್ಲ. ಓರಿಯಲ್ಲಿ ಸುಭಾಷ್ ನೋಡ್ತಾವ್ರಿ ಇವರು. ಓರಿಯಲ್ಲಿ
ಇವಾಗ ಎಲ್ಲರೂ ಡಿಸ್ಪರ್ಸ್ ಆಗ್ತಾ ಇದೀವಿ. ಸಂಜೆ ಸಿಗೋಣ ರಕ್ಷಿ. ಬಾಯ್ ಬಾಯ್. ಸಂಜೆ ಬಾಯ್ ಸ್ಯಾಮ್. ಓ ಇವ್ ನೋಡಿದ್ರ ಇವನು ಇಂಡಿಕೇಟರ್ ಹಾಕ್ತಿರಾನೆ ಲೆಫ್ಟಿಗೆ ಎಳಿತಾರೆ ಡ್ರೈವರ್. ಹೆಂಗೆ ತೇಜಸ್ ಇವಾಗ ಎಲ್ಲಿಗೆ ಬಂದ್ರಿ? ಇವಾಗ ಆಲ್ಮೋಸ್ಟ್ ಮನೆ ಹತ್ರ ರೀಚ್ ಆಗಿದ್ವಿ. ಎಷ್ಟೊತ್ತಿಗೆ ಬಿಟ್ಟಿದ್ದು ಬೆಳಿಗ್ಗೆ? ಮಾರ್ನಿಂಗ್ 10:30 ಆಗಿತ್ತು. ಈಗ ಹತ್ರ 4 o'clock ಆಗಿದೆ. 4 ಗಂಟೆ ಆಯ್ತು. ಡ್ರಾಪ್ ಮಾಡಿಬಿಟ್ಟು ಸುನೀತಣ್ಣ ಹಂಗೆ ಮನೆ ಹೋಗ್ತಾರೆ. ಆಮೇಲೆ ಈವ್ನಿಂಗ್ ಸಿಗ್ತೀವಿ. ಈವ್ನಿಂಗು ರಾಯಗುಡ್ಡ ಜಾತ್ರೆಯಲ್ಲಿ ಎಲ್ಲರೂ ಸಿಗ್ತಾರೆ. ಸೊ ಏನು ಕಡಲೆಕಾಯಿ ಪಕ್ಷದಲ್ಲಿ ನೋಡಿದರೆ ಎಲ್ಲ ಗ್ಯಾಂಗ್ ಅವರೆಲ್ಲರೂ ಬರ್ತಾರೆ. ಸೊ ಅಲ್ಲಿ ಮೀಟ್ ಆಗೋಣ. ಬಾಯ್, ಸಿಗೋಣ ಸಂಜೆ. ಎಸ್ಕೇಪ್ ಆಗಬೇಡಿ ಆಮೇಲೆ. ಎಲ್ಲರಿಗೂ ಫೋನ್ ಓಕೆ ಬಾಯ್. ಸಿಗ್ನಲ್ ಹೌದಾ? ಬಿಫೋರ್ ಆಫ್ಟರ್ ಆಗ್ತಾರೆ.